ಹಿಜಾಬ್ ಇಲ್ಲದೆ ಮಗಳ ಮದುವೆ ಮಾಡಿದ ಖಮೇನಿ ಆಪ್ತ. ಇರಾನ್ನಲ್ಲಿ ಖಮೇನಿ ಆಪ್ತನ ವಿರುದ್ಧ ಇದೀಗ ಆಕ್ರೋಶ ಭುಗಿಲೆದ್ದಿದೆ. ಇರಾನ್ ಸುಪ್ರೀಂ ನಾಯಕ ಖಮೇನಿ ಆಪ್ತ ಸಹಾಯಕ ಅಲಿ ಶಮ್ಖಾನಿ ಹಿಜಾಬ್ ಇಲ್ಲದೆ ಮಗಳ ಮದುವೆ ಮಾಡಿದ ಶಮ್ಖಾನಿ ಪಾಶ್ಚಿಮಾತ್ಯ ಶೈಲಿಯ ಗೌನನ್ನು ಧರಿಸಿದ್ದ ಪುತ್ರಿ ಫಾತಿಮಾ ಶಮ್ಖಾನಿ. ಇದು ಇಸ್ಲಾಮಿಕ್ ನಿಯಮಗಳಿಗೆ ವಿರುದ್ಧವಾಗಿರುವಂತಹ ಆರೋಪ. ಖಮೇನಿ ಆಪ್ತ ಸಹಾಯಕ ಅಲಿ ಶಮ್ಖಾನಿ ವಿರುದ್ಧ ಇದೀಗ ಆಕ್ರೋಶ ಭುಗಿಲೆದ್ದಿದೆ. ಫಾತಿಮಾ ಶಮ್ಖಾನಿ ವಿವಾಹದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಅವರ ಧರ್ಮದ ಪ್ರಕಾರ, ಆ ನಿಯಮದ ಪ್ರಕಾರ ಈ ರೀತಿಯಾದಂಥ ವೇಷಭೂಷಣ ಹಾಕೋ ಹಾಗಿಲ್ಲ. ಸೊ ಇಲ್ಲಿ ಗೌನ್ ಹಾಕಿದ್ದಾರೆ. ಇದು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಏನು ನಡೆಯುತ್ತೋ ಆ ಥರ ಸಂಪ್ರದಾಯದಲ್ಲಿ ಮದುವೆ ಆದಂಗೆ ಕಾಣಿಸ್ತಾ ಇದೆ. ಗೌನ್ ಆಗಿರ್ಬೋದು ಆ ಥರದ್ದೆಲ್ಲ. ಸೊ ಇದು ಪಾಶ್ಚಿಮಾತ್ಯ ಶೈಲಿ ಅಂತ ಕರೆಯಲಾಗುತ್ತೆ. ಆ ಪಾಶ್ಚಿಮಾತ್ಯ ಶೈಲಿಯ ಗೌನನ್ನು ಧರಿಸಿರುವಂಥದ್ದು. ಇರಾನ್ನಲ್ಲಿ ಈ ಹಿಜಾಬ್ ಇಲ್ಲದೆ ಮಗಳ ಮದುವೆ ಮಾಡಿರುವಂಥದ್ದು ಮಾಡೋ ಹಾಗಿಲ್ಲ. ಇರಾನ್ನಲ್ಲಿ ಖಮೇನಿ ಆಪ್ತನ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ನಾಯಕ ಖಮೇನಿ ಆಪ್ತನೇ ಹಿಂಗಾಗ್ಬಿಟ್ರೆ ಹೆಂಗೆ ಅನ್ನೋ ಚರ್ಚೆಗಳು ಶುರುವಾಗಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ವಿಡಿಯೋಗಳು ವೈರಲ್ ಆಯಿತು, ಸಾಕಷ್ಟು ರೀತಿಯಾದಂಥ ಆಕ್ರೋಶ, ಅಸಮಾಧಾನ ಇದೀಗ ವ್ಯಕ್ತವಾಗ್ತಾ ಇದೆ. ಹಿಜಾಬೇ ಹಾಕ್ತೇನೆ ಮದುವೆ ಮಾಡೋದು ಅಂದರೆ ಹೆಂಗೆ ಅಂತ, ಇದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ಕಂಪ್ಲೀಟಾಗಿ ಪಾಶ್ಚಿಮಾತ್ಯ ಶೈಲಿಯಲ್ಲೇ ಮದುವೆ ಆಗಿದ್ದಾರೆ. ಸೊ ನೀವು ಈ ದೃಶ್ಯ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ಶೈಲಿಯಲ್ಲಿ ಅವರು ಮದುವೆ ಆಗಿದ್ದಾರೆ ಅಂತ. ಸೊ ಹಾಗಾಗಿ ಈಗ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಮದುವೆಗೆ ಆಗಮಿಸಿದವರು ಎಲ್ಲರೂ ಕೂಡ ಹಿಜಾಬ್ ಧರಿಸಿದ್ದಾರೆ. ಬಟ್ ಮದುಮಗಳೇ ಧರಿಸದೇ ಇರೋದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ.